ಯಲಹಂಕ ತಾಲೂಕು ಒಕ್ಕಲಿಗರ ಸಂಘದಿಂದ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ ಉತ್ಸವ ಯಲಹಂಕ ವತಿಯಿಂದ ವಿವಿಧ ಸಮುದಾಯಗಳನ್ನು ಒಳಗೊಂಡು ಜಾತ್ಯತೀತವಾಗಿ ಮತ್ತು ಪಕ್ಷಾತೀತವಾಗಿ ಯಲಹಂಕ ಉಪನಗರದಲ್ಲಿನ ಹೊಯ್ಸಳ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ ಉತ್ಸವವು ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ಉಪಸ್ಥಿತಿಯಲ್ಲಿ ವಿಜೃಂಭಣೆಯಿಂದ ಜರುಗಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಂತರ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿ, ಕೆಂಪೇಗೌಡರು ಹುಟ್ಟಿದ್ದು ಒಕ್ಕಲಿಗನಾಗಿ ಬೆಳೆದಿದ್ದು ವಿಶ್ವಮಾನವನಾಗಿ, ಇದನ್ನು ಯಾರೂ ಸಹ ಮರೆಯಬಾರದು. ಈ ಹಾದಿಯಲ್ಲಿಯೇ ನಾವೆಲ್ಲರೂ ನಡೆಯಬೇಕು ಎಂದು ಕರೆ ನೀಡಿದರು. ಕೆಎಚ್ಬಿಯಿಂದ ಬೆಂಗಳೂರು ಉತ್ತರ ತಾಲೂಕು ಒಕ್ಕಲಿಗರ ಸಂಘಕ್ಕೆ ನೀಡಿರುವ ನಿವೇಶನಕ್ಕೆ 3.5 ಕೋಟಿ ಕಟ್ಟಬೇಕು ಎಂದು ಹೇಳಿದರು. ಇದರ ಬಗ್ಗೆ ಸಂಸದ ಶ್ರೀ ಸುಧಾಕರ್ ಹಾಗೂ ಮಾಜಿ ಶಾಸಕ ಗಂಟಿಗಾನಹಳ್ಳಿ ಶ್ರೀ ಕೃಷ್ಣಪ್ಪರವರು ದರ ಕಡಿಮೆ ಮಾಡುವಂತೆ ಮನವಿ ಮಾಡಿದ್ದಾರೆ. ಎಲ್ಲರ ಮನವಿಯಂತೆ ಈ ಜಾಗಕ್ಕೆ 10% ದರ ನಿಗದಿ ಮಾಡಲಾಗುವುದು ಎಂದು ಮುಖ್ಯಮಂತ್ರಿಯವರು ವೇದಿಕೆಯಲ್ಲೇ ರಿಯಾಯಿತಿ ಘೋಷಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಸಂಸದರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಕೆ. ಸುಧಾಕರ್ ಮಾತನಾಡಿ, ಬೆಂಗಳೂರು ನಿರ್ಮಾತೃ, ದೂರದೃಷ್ಟಿ ಆಡಳಿತಗಾರ ಹಾಗೂ ಕನ್ನಡ ನಾಡಿನ ಹೆಮ್ಮೆಯ ಮಹಾಪುರುಷ ನಾಡಪ್ರಭು ಕೆಂಪೇಗೌಡರ ಆದರ್ಶಗಳು, ಜನಪರ ಚಿಂತನೆ ಹಾಗೂ ಅಭಿವೃದ್ಧಿಪರ ದೃಷ್ಟಿಕೋನವು ಸದಾ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿವೆ ಎಂದು ತಿಳಿಸಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಆದಿಚುಂಚನಗಿರಿ ಮಹಾಸಂಸ್ಥಾನದ ಮಟ್ಟದ ಪೀಠಾಧ್ಯಕ್ಷರಾದಂತಹ ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿರವರು, ಶ್ರೀ 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 ನಂಜಾವಧೂತ ಸ್ವಾಮೀಜಿರವರು, ಶ್ರೀ 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 ನಿಶ್ಚಲಾನಂದ ಸ್ವಾಮೀಜಿರವರು, ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಡಿ.ವಿ. ಸದಾನಂದಗೌಡರವರು, ಸಚಿವ ಸನ್ಮಾನ್ಯ ಶ್ರೀ ಕೆ.ಎಚ್. ಮುನಿಯಪ್ಪರವರು, ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಶ್ರೀ ಇ. ಕೃಷ್ಣಪ್ಪ, ಶ್ರೀ ವೈ.ಎ. ನಾರಾಯಣಸ್ವಾಮಿ, ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಗಂಟಿಗಾನಹಳ್ಳಿ ವಿ. ಕೃಷ್ಣಪ್ಪರವರು, ಬಮೂಲ್ ನಿರ್ದೇಶಕರಾದ ಶ್ರೀ ಸತೀಶ್ ಗೌಡ ಕಡತನಮಲೆರವರು, ಕಾಂಗ್ರೆಸ್ ಮುಖಂಡರಾದ ಶ್ರೀ ಎಂ.ಎನ್. ಗೋಪಾಲಕೃಷ್ಣ, ಶ್ರೀ ಕೇಶವರಾಜಣ್ಣ, ಶ್ರೀ ದಾನೇಗೌಡ, ಬಿ. ಚಂದ್ರಪ್ಪ, ಅದ್ದೆ ಮಂಜುನಾಥ್, ಜೆಡಿಎಸ್ ಮುಖಂಡ ಎನ್. ಕೃಷ್ಣಪ್ಪ, ಯಲಹಂಕ ತಾಲೂಕು ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು, ಹಿರಿಯ ಮುಖಂಡರುಗಳು, ಅಭಿಮಾನಿಗಳು, ಸ್ಥಳೀಯ ನಾಗರಿಕರು ಸೇರಿದಂತೆ ಹಲವು ಗಣ್ಯರಿದ್ದರು. ಚಿಲ್ಲರೆ ಕಟ್ಟಬೇಕು ಅಂತ ಹೇಳಿ ಅವರಿಗೆ ಹೌಸಿಂಗ್ ಬೋರ್ಡ್ ಅವರು ಕೊಟ್ಟಿದ್ದಾರೆ. ನಾನು ಇಲ್ಲೇ ಘೋಷಣೆ ಮಾಡ್ತಾ ಇದ್ದೇನೆ, ತಮ್ಮ ಮನವಿಯಂತೆ ಈ ಜಾಗವನ್ನು ಬರೀ 10%ಗೆ ನಾನು ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ಒಳ್ಳೆಯದನ್ನು ಸರಿಯಾದ ರೀತಿಯಲ್ಲಿ ಒಂದು ಶಾಶ್ವತವಾಗಿ ಗುರ್ತಾಗಂಥ ಕೆಲಸ ಮಾಡಬೇಕು. ಈಗಾಗಲೇ ನಮ್ಮ ಕೃಷ್ಣ ಬೈರೇಗೌಡರು ಕೂಡ ಈ ರಸ್ತೆಯಲ್ಲೇ ಏನು ನಿಮ್ಮ ಈ ಏರ್ಪೋರ್ಟ್ ರೋಡಲ್ಲೇ ಬೆಂಗಳೂರು ಉತ್ತರದ ಕಾರ್ಪೊರೇಷನ್ ಆಫೀಸನ್ನು ಭಾಳ ವಿಜೃಂಭಣೆ ರೀತಿಯಲ್ಲಿ ಕಟ್ಟಬೇಕು ಅನ್ನೋದನ್ನು ಕೂಡ ಈಗಾಗಲೇ ಜಾಗನ ನಿಗದಿ ಮಾಡಿದ್ದಾರೆ. ನನ್ನ ಕರ್ಕೊಂಡು ಹೋಗಿ ತೋರಿಸಿದ್ದಾರೆ. ಅದು ಕೂಡ ನಡೀತದೆ. ಸೊ ಮುಂದಕ್ಕೆ ಈ ಬೆಂಗಳೂರು ಅಭಿವೃದ್ಧಿ ನಿಮ್ಮೆಲ್ಲರ ಆಸ್ತಿಗೆ ನಾವೆಲ್ಲ ಉಳಿಸ್ಲಿಕ್ಕೆ ನಮ್ಮ ಸರ್ಕಾರ ಪ್ರಯತ್ನ ಮಾಡ್ತದೆ. ಈ ಕಾರ್ಯಕ್ರಮನ ಮುಂದುವರಿಸಿ. ದಯವಿಟ್ಟು ನಾನು ಓದೆ ಅಂದ ತಕ್ಷಣ ನೀವು ಯಾರು ಹೇಳಬಾರ್ದು. ಏನೇನು ಕಾರ್ಯಕ್ರಮವನ್ನು ನಿಮ್ಮ ಸಮಿತಿಯವರು ನಿಯೋಜನೆಯನ್ನು ಮಾಡಿದ್ದಾರೆ ಅದನ್ನೆಲ್ಲ ತಾವೆಲ್ಲ ಮುಂದುವರಿಸಬೇಕು. ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಯಾರು ಹಗಲು ರಾತ್ರಿ ದುಡಿದಿದ್ದೀರಿ, ಸಂಘಟನೆ ಮಾಡಿದ್ದೀರಿ, ನಿಮ್ಮೆಲ್ಲರೂ ಕೂಡ ಸರ್ಕಾರದ ಪರವಾಗಿ, ಕೆಂಪೇಗೌಡರ ಜಯಂತಿಯ ಪರವಾಗಿ, ಶೀಘ್ರ ಪರವಾಗಿ ನಿಮ್ಮೆಲ್ಲರೂ ಕೂಡ ನಾನು ಶುಭ ಹಾರೈಸ್ತೇನೆ. ಯಶಸ್ವಿಯಾಗಲಿ. ನಿಮ್ಮ ಬದುಕನ್ನು ಕಟ್ಕೊಳ್ಳಲಿಕ್ಕೆ ಸರ್ಕಾರ ಯಾವಾಗಲೂ ಕೂಡ ಅನೇಕ ಚಿಂತನೆಯನ್ನು ಮಾಡ್ತದೆ. ನಿಮ್ಮೆಲ್ಲರೂ ಕೂಡ ಭಗವಂತ ಒಳ್ಳೆದು ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೆಂಪೇಗೌಡ. ಯಲಹಂಕದಲ್ಲಿ ಆಡಳಿತಕ್ಕೆ ಕೇಂದ್ರ ಆಗಿದ್ದಂಥ ಮಾನ್ಯ ನಾಡಪ್ರಭು ಕೆಂಪೇಗೌಡರಿಗೆ ಆಡಳಿತ ಕೇಂದ್ರ ಆಗಿತ್ತು. ಅಂಥ ಒಂದು ಜಾಗದಲ್ಲಿ ಉತ್ತರ ತಾಲೂಕು ಯಲಹಂಕ ನಮ್ಮ ಒಕ್ಕಲಿಗರ ಸಂಘದ ವತಿಯಿಂದ ಮತ್ತು ಪಕ್ಷಾತೀತವಾಗಿ ಎಲ್ಲ ಪಕ್ಷಗಳ ಸಮುದಾಯದ ಮುಖಂಡರುಗಳು, ಅನ್ಯ ಜಾತಿಗಳ ಮುಖಂಡರುಗಳು ಪಕ್ಷಾತೀತವಾಗಿ ಈ ಕಾರ್ಯಕ್ರಮವನ್ನು ಒಳ್ಳೆಯ ಅರ್ಥಪೂರ್ಣವಾಗಿ ಅವರಿಗೆ ಪೂರಕವಾಗಿ ಸಲ್ಲಿಸಬೇಕು, ಗೌರವವನ್ನು ಸೂಚಿಸಬೇಕು ಅಂತೇಳಿ ವಿಚಾರ ಮಾಡಿದರು. ನನ್ನನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಹೇಳಿದರು. ನಾನು ಕೂಡ ಅವ್ರ ಜೊತೆಯಲ್ಲಿ ಕೈ ಜೋಡಿಸಿ ಇವತ್ತು ಭಾಳ ಸಂತೋಷ ಆಗಿದೆ. ಸಾಮಾನ್ಯವಾಗಿ ಅನೇಕ ವರ್ಷಗಳಿಂದ ಇಲ್ಲಿ ಕೆಂಪೇಗೌಡರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಅವರಿಗೆ ಗೌರವ ಸೂಚಕವಾಗಿ ಮಾಡುವಂಥ ಪ್ರಯತ್ನ ಆಗಿರಲಿಲ್ಲ. ಅದಕ್ಕೆ ನಮ್ಮ ಎಲ್ಲ ಸಮುದಾಯದ ಮುಖಂಡರುಗಳು, ಈ ಭಾಗದ ರೈತಾಪಿ ಜನರು
ಈ ಕೋರಿಕೆಯನ್ನು ಮಂಡಿಸಿದಾಗ ಇದನ್ನು ನಾವು ಇವತ್ತೆಲ್ಲ ಕೂಡ ಸೇರಿ ಮಾಡಿದ್ದೇವೆ. ಇದಕ್ಕೆ ಇವತ್ತು ಕಳಸಪ್ರಾಯದಂತೆ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅನೇಕ ವರ್ಷಗಳ ಕೆಲವು ದಶಕಗಳ ಬೇಡಿಕೆ ಇದ್ದಂತಹ ಒಕ್ಕಲಿಗ ಸಂಘಕ್ಕೆ ಜಾಗವನ್ನು ಕೊಡಲಿಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ನಾವು 1 ಕೋಟಿ ಕಟ್ಟಿದರೂ ಕೂಡ ನೀವು ಅಷ್ಟು ಕಟ್ಟಬೇಕಾಗಿಲ್ಲ, 10% ಸಾಕು, ನಾನು ನಿಮಗೆ ಜಾಗವನ್ನು ಮಾಡಿಕೊಡ್ತೀನಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ನೀರಾವರಿಗೂ ಕೂಡ ಈ ಕ್ಷೇತ್ರಕ್ಕೆ, ಈ ಭಾಗಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತೀನಿ ಅಂತಿದ್ದಾರೆ. ಹಾಗಾಗಿ ಈ ಭಾಗದ ಪ್ರತಿನಿಧಿಯಾಗಿ ನಾನು ಅದನ್ನು ಕೂಡ ಸ್ವಾಗತಿಸ್ತೇನೆ. ಆದರೆ ಆದಷ್ಟು ಶೀಘ್ರದಲ್ಲಿ ಮಾಡಬೇಕು ಅಂತೇಳಿ ನನ್ನ ಒತ್ತಾಯ, ನನ್ನ ಮನವಿ ಅವರ ಮೇಲಿದೆ ಇವತ್ತು. ಹಾಗಾಗಿ ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿದೆ. ಸಂಖ್ಯೆ ಭಾಳ ಮುಖ್ಯ ಅಲ್ಲ, ಆದರೆ ಇಲ್ಲಿ ಬಂದಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಬದ್ಧತೆಯಿಂದ ಬಂದಿದ್ದರು ಮತ್ತು ಇದನ್ನು ಮಾಡಬೇಕು ಅನ್ನುವಂಥ ಒತ್ತಾಸೆಯಿಂದ, ಸಂಕಲ್ಪದಿಂದ ಬಂದಿದ್ದರು. ಹಾಗಾಗಿ ಅವರಿಗೆ ಬಂದಿರತಕ್ಕಂಥ ಎಲ್ಲ ಮಾನ್ಯರಿಗೆ, ಈ ಒಂದು ಸಂಘದ ಎಲ್ಲ ಪದಾಧಿಕಾರಿಗಳಿಗೆ, ಎಲ್ಲ ಪಕ್ಷಗಳ ಮುಖಂಡರು, ಈ ಕಾರ್ಯಕ್ರಮದಲ್ಲಿ ತೊಡಸ್ಕೊಂಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಕೃತಜ್ಞತೆಯನ್ನು ಅವರಿಗೆ ಅರ್ಪಿಸಿದೆ. ಕೊಟ್ಟಿದ್ದೇವೆ, ಇದನ್ನು ಮಂಜೂರು ಮಾಡಿಕೊಡ್ಬೇಕು ಅಂತ ಅನೇಕ ಬಾರಿ ಒಂದು ಸಾರಿ ಇಲ್ಲ, ಅನೇಕ ಬಾರಿ ಹೋಗಿ ಅವ್ರನ್ನ ಪಕ್ಷಾತೀತವಾಗಿ, ನಾನು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಅದನ್ನೆಲ್ಲ ಮರೆತು ಎಲ್ಲ ಪಕ್ಷದವರು ಸೇರಿ ಅವ್ರ ಮನೆಗೆ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದೀವಿ, ನಾವು ಅವ್ರನ್ನ ಮಾಡಿಕೊಡಿ ಅಂತ. ಕ್ಯಾನ್ಸಲ್ ಮಾಡಿಸಿದ್ರು, ಮಾಡಿಕೊಡ್ಲಿಲ್ಲ. 18 ವರ್ಷಗಳಿಂದ ಕನ್ನಡ ರಾಜ್ಯೋತ್ಸವವನ್ನು ಮಾಡ್ತಾ ಇದ್ದಾರೆ. ನೀವು ಲೋಕಸಭಾ ಸದಸ್ಯರು ಕೇಳಿದರೆ ಯಾವೊಬ್ಬರನ್ನೂ ಕರೀಲಿಲ್ಲ. ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ, ಮುಖ್ಯಮಂತ್ರಿ ಹೇಳಿದಾಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿದೆ 30 ವರ್ಷ, ಜಿಲ್ಲಾ ಕಾಂಗ್ರೆಸ್ ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷನಾಗಿದೆ, MLC ಆಗಿದೆ, MLA ಆಗಿದೆ, ಅನೇಕ ಸಂಘ ಸಂಸ್ಥೆಗಳು ಇದ್ದೀನಿ, ಈ ಸಂಘದ ಅಧ್ಯಕ್ಷನಾಗಿದ್ದೀನಿ ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಕೂಡ. ಒಂದು ದಿನಾನು ಈ ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ ಅಂತ ನಮ್ಮನ್ನು ಕರೀಲಿಲ್ಲ, ಕೆಂಪೇಗೌಡ ಜಯಂತಿ ಮಾಡ್ತೀವಿ ಅಂತ ಕರೀಲಿಲ್ಲ. ಇವತ್ತೇ ನಾವು ಅವ್ರನ್ನ ಕರಿಬೇಕು. ಅದಕ್ಕೆ ನೀವು ಕರೆದಿಲ್ಲ ಸರ್? ಲೆಟರ್ ಕೊಟ್ಟಿದ್ದೀವಿ, ಬರೋದು ಬಿಡಬೇಡಿ, ಮಾಡಬೇಡಿ, ಅದು ಮಾಡಬೇಡಿ ಅಂತ ಹೇಳಕ್ಕೆ ಅವರಲ್ಲ. ಸರ್, ಈಗ ಅವರು ಅನೇಕ ಸಲ ಮಾತಾಡಿದ್ರು ಮಾಧ್ಯಮಗಳ ಜೊತೆನೆ, ಇದುವರೆಗೂ ನನ್ನ ಯಾರೂ ಒಕ್ಕಲಿಗ ಸಂಘದಿಂದ, ಸಮಿತಿಯಿಂದ ಆಗಲಿ ಯಾರೂ ಸಹ ನನ್ನ ಸಂಪರ್ಕ ಮಾಡಲಿಲ್ಲ. ನೀವು ಅನೇಕ ಸದಸ್ಯರಿದ್ದಾರೆ, ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರಿದ್ದಾರೆ, ಅವ್ರನ್ನ ವಿಚಾರಿಸ್ಕೊಂಡು ಅವ್ರ ಮನೆಗೆ ಹೋಗಿ, ಈಗ ಮಂತ್ರಿಗಳಾಗಿರ್ತಕ್ಕಂಥ ಸೋಮಣ್ಣವರು ಇದ್ರು ಅವ್ರ ಜೊತೆಯಲ್ಲಿ, ಅವ್ರ ಸಮ್ಮುಖದಲ್ಲೇ ಅವ್ರ ಮನೆಗೆ ಹೋಗಿ ನಾವು ಲೆಟರ್ ಕೊಟ್ಟಿದ್ದೀವಿ. ಇದನ್ನು ದಯವಿಟ್ಟು ಈ ಸಂಘಕ್ಕೆ ಅನೇಕ ನಮ್ಮ ಲೋಕಸಭಾ ಸದಸ್ಯರು ಹೇಳಿದಂಗೆ ಎಲ್ಲ ವರ್ಗದವ್ರಿಗೂ ಜಾಗಿಸ್ಕೊಟ್ಟಿದ್ದೀರಾ, ನಮ್ಮ ಜಗತ್ತು ನಮ್ಮ ವರ್ಗದ ಜಾಗ. ಇದು 75% ಇದು ನಮ್ಮ ಜನಾಂಗದ ಜಾಗ ಹೋಗಿದೆ, ನಮಗೆ ಕೊಡಿಸ್ಕೊಡಿ ಅಂತ ಕೊಟ್ಟಿದ್ದೀವಿ. ಅವರು ಅದನ್ನು ಕೊಡೋದು ತಪ್ಪಿಸಿದ್ರೆ ವಿನಃ ಕೊಡೋದಕ್ಕೆ ಪ್ರಯತ್ನ ಮಾಡಲಿಲ್ಲ, ಒಬ್ಬರಿಗೂ ಹೇಳಲಿಲ್ಲ. ಸರ್, ಈಗ ಈ ಜನಸಂಖ್ಯೆ ಸಂಬಂಧಪಟ್ಟಂಗೆ ಕಟ್ಟಿಲ್ವಾ? ನಿಮ್ಮ ಮಾತು ಕೇಳಿದ್ರೆ ಮಾತ್ರ BJPಯವರು, ನಿನ್ನ ಫ್ಯಾಮಿಲಿಯ 3 ಬೊಂಬೆಗಳಿದ್ರೆ ಮಾತ್ರ BJPಯವರು. ಯಾವ ಕಾರ್ಯಕ್ರಮದಲ್ಲಿ 3 ಬೊಂಬೆಗಳಿರಲ್ಲ ಅವ್ರು ಅಲ್ಲಿ ಯಾರು BJP ಇರೋದಿಲ್ಲ. ಯಾಕ್ರೆ ಇವತ್ತು ಭಾಗವಹಿಸಿದ ಪ್ರೇಮಣ್ಣ BJPಯವರು ಅಲ್ವಾ? ಹನುಮಣ್ಣ BJP ಅಲ್ವಾ? ಗೋವಿಂದಪ್ಪರು BJP, ಮಾಧವರ ಗೋವಿಂದಪ್ಪರು BJP ಅಲ್ಲ? ಲಕ್ಷ್ಮೀಪುರ ಸೀನಪ್ಪರು BJP ಅಲ್ಲ? ಸುರೇಶಣ್ಣ BJP ಅಲ್ವಾ? ನಾನು BJP ಅಲ್ವಾ? ಪಂಚನಹಳ್ಳಿ ಬಾಬಣ್ಣ BJP ಅಲ್ವಾ? ಅಜಯ್ ಐವರ್ಗಣಪುರ ಅಜಯ್ BJP ಅಲ್ಲ? ಇಲ್ಲಿ ಇರ್ತಕ್ಕಂಥ 100 ಜನ ಕಾರ್ಯಕರ್ತರು BJP. ನಿಮ್ಗೆ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ನೀವು ಹೆಸರುಘಟ್ಟದಲ್ಲಿ ಸಂಘದಲ್ಲಿ ಕೆಲಸ ಮಾಡಿದವ್ರು ಏನು ಮಾಡಿದಿರಿ? ನೀವು ಸಂಘ ಪರಿವಾರದವ್ರು ಏನು ಮಾಡಿದಿರಿ? ನೀವು ಕೇಳಿ ಒಂದ್ಸರಿ ಹೇಳಿ, ಒಂದ್ಸರಿ ಒಬ್ಬ ಸಂಘ ಪರಿವಾರದವ್ರ ಮುಖಂಡರುಗಳ ಹತ್ರ ಹೋಗಿ ನೀವು ನನ್ನ ಬಗ್ಗೆ ಏನು ಹೇಳ್ತಾರೆ, ಅವ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳ್ಕೊಳ್ಳಿ. ನೀವು ಹೇಳಿದ್ರೆ ಧಮಕಿ ಆಗ್ತಕ್ಕಂಥದ್ದು ಮಾಡ್ತಾರೆ. ಈಗ ಎಲ್ಲ ಅಸಮಾಧಾನಗಳ ಕಾರಣಕ್ಕೆ ನೀವು ಆಚೆ ಬಂದಿರೋದು ಸರ್? ನೋಡ್ರಿ ನಾವು ಹೇಳ್ತಕ್ಕಂಥ ಆಚೆ ಏನು ಬಂದಿಲ್ಲ. BJPಯ ಸಿದ್ಧಾಂತ ಏನಿದೆ ಆ ಸಿದ್ಧಾಂತ ನಡ್ಕೊಳ್ತಾ ಇಲ್ಲ. ಅವರು ಕಾರ್ಯಕರ್ತನ ತುಳಿತಕ್ಕಂಥದ್ದು, ದಮನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತವ್ರೆ. ನಾವು BJPಯ ಸಿದ್ಧಾಂತ ಏನಿದೆ, BJP ತತ್ವ ಸಿದ್ಧಾಂತಕ್ಕೆ ಹೊಂದ್ಕೊಂಡು ಹೋಗ್ತಕ್ಕಂಥವ್ರು, BJP ಸಿದ್ಧಾಂತ ಒಪ್ಪಿ ಬಂದಿರ್ತಕ್ಕಂಥವ್ರು, ನಾವು ಕೆಲಸವನ್ನು ಮಾಡ್ತಿರ್ತಕ್ಕಂಥವ್ರು. ನಾವು ಯಾಕಪ್ಪ ನಿಮಗೆ MP ಚುನಾವಣೆಯಲ್ಲಿ ಕೆಲಸ ಮಾಡಿದ್ರೆ ಎಲ್ಲ ಕೂಡ ನಿನಗೆ ಬೇರೆ ಥರ ಕಾಣಿಸ್ತಾರಾ? ನಿನ್ನ ಮಾತು ಕೇಳಬೇಕಿತ್ತಾಗಾರೆ. ನಾವು MP ಚುನಾವಣೆಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಿ ಮಾಡಲಿಕ್ಕೆ ನಾವು ಯಾರು ಅವ್ರಿಗೆ ಟಿಕೆಟ್ ಕೊಟ್ಟು B ಫಾರ್ಮ್ ಕೊಟ್ಟು ಅವ್ರಿಗೆ ಕೆಲಸ ಮಾಡಿ ತಪ್ಪ? ನಾವು ತಪ್ಪೇನ್ರಿ? ನಾವು ತಪ್ಪ? ನೀವು ಅವ್ರು ಕೆಲಸ ಮಾಡಿದಂಥವ್ರು ಎಲ್ಲರನ್ನೂ ಕೂಡ ಟಾರ್ಗೆಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀರಿ. ಹನುಮಣ್ಣ ಕೆಲಸ ಮಾಡಿದ್ರೆ, ನಾನು ಯಾರ್ಯಾರು ಕೆಲಸ ಮಾಡಿದ್ರೆ 100 ಜನ ಕಾರ್ಯಕರ್ತರು ಟಾರ್ಗೆಟ್ ಮಾಡಿ BJP ಅವರಲ್ಲ.
ಬಿಜೆಪಿ ಅಲ್ಲ ಅಂತ ಹೇಳಕ್ಕೆ ಏನು ನೀವು ಈ ಬಿಜೆಪಿ ನಿಮ್ಮ ತಾತನ ಮನೆ ಆಸ್ತಿನ ಅನ್ರಿ? ನಿನ್ನ ಆಸ್ತಿನ ಇದು? ನೀನೇ ಹೋಗು ಅಂತ ಹೇಳಕ್ಕೆ ಬಿಜೆಪಿ ಕಾನೂನಿದೆ. ಬಿಜೆಪಿಯಲ್ಲಿ ಗೌರವಾನ್ವಿತ ರಾಜ್ಯಾಧ್ಯಕ್ಷರಿದ್ದಾರೆ, ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ. ನೋಡ್ರಿ, ಬಿಜೆಪಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ರಾಷ್ಟ್ರೀಯ ಅಧ್ಯಕ್ಷನ ಮೈ ಬಾಸ್ ಅಂತ ಕರೀತಾರೆ. ನೀವೇನು ಮಾಡ್ತಾ ಇದ್ದೀರಿ ಇಲ್ಲಿ? ನಿಮಗೆ ಅಧ್ಯಕ್ಷ ಪದಾಧಿಕಾರಿಗಳು ಯಾರು ಬೇಕಿಲ್ಲ. ಅಧ್ಯಕ್ಷರು, ಪದಾಧಿಕಾರಿಗಳು, ಮುಖಂಡರುಗಳು ನಿಮಗೆ ಅದೇನೇನು ಸಾಸಿವೆ, ಕಾಗೆ, ಗೂಬೆ ಇವು ನಿಮಗೆ ಪದಾಧಿಕಾರಿಗಳು, ಲೀಡರ್ಗಳು. ನಿಮ್ಮ ಜೊತೆ ಇರ್ತಕ್ಕಂಥ ಬಿಜೆಪಿ ಮುಖಂಡರುಗಳು ನಿನ್ನ ಕಾಗೆ, ಗೂಬೆ, ಸಾಸಿವೆಗಳು. ನೋಡ್ರಿ, ಮುಂದಿನ ದಿನಗಳಲ್ಲಿ ಸ್ಪಷ್ಟವಾದಂಥ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ.